ನಮಸ್ಕಾರ. ಈ ಧರ್ಮಸ್ಥಳದ ವಿಚಾರದಲ್ಲಿ ಈ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಇನ್ಚಾರ್ಜ್ ಏನಿದ್ದಾರೆ, ಇವರುಗಳು ಕಾನೂನನ್ನ ಬಳಸಿ ಈ ಕೊಲೆಗಳ ಅಕ್ರಮದ ವಿರುದ್ಧ ಮಾತನಾಡುವವರ ವಿರುದ್ಧ OS ಸೂಟುಗಳು ಮತ್ತೆ ಎಕ್ಸ್ ಪಾರ್ಟಿ ಇಂಜೆಕ್ಷನ್ಗಳನ್ನ ತಗೊಂಡು ಮಾಧ್ಯಮಗಳಿಗಲ್ದಿರ ಸಾಮಾನ್ಯ ಜನರು ಕೂಡ ಒಂದು ರೀತಿಯ ಅವರ ಬಾಯಿಯನ್ನ ಒಲಿಯುವಂತ ಕೆಲಸ ಈ ಧರ್ಮಸ್ಥಳದ ಆಡಳಿತ ನಡೆಸ್ತಾ ಇರುವಂತ ಈ ಕುಟುಂಬ ಏನಿದೆ ಅದು ಮಾಡ್ತಾ ಇದೆ. ನಾನು ಇದಕ್ಕೆ ಸಾಮಾನ್ಯ ಜನ ಪಾಪ ಏನ್ ಮಾಡ್ಬೇಕು ಅಂತ ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ. ಸರ್, ನಮ್ಮೇಲೆ OS ಹಾಕಿದ್ದಾರೆ, ಮಾಧ್ಯಮಗಳ ಮೇಲೆ ಹಾಕಿದ್ರೆ, ಆಲ್ಮೋಸ್ಟ್ ಎಲ್ಲಾ ಮಾಧ್ಯಮಗಳು ಎಕ್ಸೆಪ್ಟ್ ನ್ಯಾಷನಲ್ ಮೀಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಮೀಡಿಯಾ ಯಾರು ಟಚ್ ಮಾಡಿಲ್ಲ. ಅವ್ರು ಟಾರ್ಗೆಟ್ ಮಾಡಿರೋದೆಲ್ಲ, ಧರ್ಮಸ್ಥಳದ ಟೀಮ್ ಟಾರ್ಗೆಟ್ ಮಾಡಿರೋದೆಲ್ಲ ಸಾಮಾನ್ಯವಾಗಿ ಯೂಟ್ಯೂಬರ್ಸು, ನಮ್ ತರ ಮಾತಾಡೋಂಥವ್ರು. ಆಮೇಲೆ ಒಂದಷ್ಟು ಚಾನೆಲ್ ಮತ್ತೆ ನ್ಯೂಸ್ ಪೇಪರ್ಗಳಲ್ಲಿ ಎಕ್ಸ್ಪಾರ್ಟ್ ಇಂಜೆಕ್ಷನ್ ತಗೊಂಡಿದ್ದಾರೆ. ಎಕ್ಸ್ಪಾರ್ಟ್ ಇಂಜೆಕ್ಷನ್ ಏನು ಅಂತಂದ್ರೆ ಬೇಸಿಕಲಿ ನಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಪ್ರಚಾರ ಮಾಡ್ತಾರೆ ಅಂತೇಳಿ ಅಲ್ಲೋಗಿ ಕೋರ್ಟ್ ನ ಮಿಸ್ಲೀಡ್ ಮಾಡಿ ಈ ಎಕ್ಸ್ಪಾರ್ಟಿ ಇಂಜೆಕ್ಷನ್ ಅನ್ನ ತಗೊಂಡಿರ್ತಾರೆ. ಏನಿಲ್ಲ, ಕ್ಲಾರಿಟಿ ಮಾಡದೆ ಆಗುತ್ತೆ, ಬಟ್ ಇದಕ್ಕೆ ವರ್ಕ್ ಮಾಡಕ್ಕೆ ಒಂದು ಟೀಮ್ ಬೇಕಾಗಿದೆ. ಸೊ ನಾನು ಮೊನ್ನೆ ದ್ವಾರಕಾನಾಥ್ ಸರ್, ಸಾಕಷ್ಟು ಪ್ರದೀಪ್, JDS ಪ್ರದೀಪ್ ಅವರು, ರಂಗನಾಥ್ ಎಲ್ಲ ಸೇರಿದ್ರಿ. ಈ ಒಂದು ಟೀಮು ಈ ಧರ್ಮಸ್ಥಳದ ವಿಚಾರವಾಗಿ ಈ OSಗಳು ಹೈಕೋರ್ಟ್ ಅಲ್ಲಿ ಸಿಟಿ ಸಿವಿಲ್ ಕೋರ್ಟ್ OSಗಳು ಒರಿಜಿನಲ್ ಸೂಟ್ಗಳು ಮತ್ತೆ ಗಿಗ್ ಆರ್ಡರ್ ತಗೊಂಡಿದ್ದಾರೆ. ಟು ರಿಮೂವ್ ಆಲ್ ದ 8,800 ಕಂಟೆಂಟ್ ನ ತೆಗಿಬೇಕು ಪರ್ಮನೆಂಟ್ ಆಗಿ ವೆಬ್ ಇಂದ ಅಂತೇಳಿ ಗಿಗ್ ಆರ್ಡರ್ ಬೆಲೆ ತಗೊಂಡಿದ್ದಾರೆ. ನಾವು ಈ ಸಮಯದಲ್ಲಿ ನಮ್ಮ ಹತ್ರ ಒಂದು 7-8 ಜನ ಅಡ್ವೊಕೇಟ್ ಇದ್ದಾರೆ. ನೀವೇ ಇನ್ನೊಂದಷ್ಟು ಜನ ರಾಜ್ಯದ ವಕೀಲರು, ಸೋಕಾಲ್ಡ್ ವಕೀಲರು ಏನಿದ್ದಾರೆ, ಅವರುಗಳು ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ನಾವೆಲ್ಲ ಒಂದು ಟೀಮ್ ಮಾಡ್ಕೊಂಡ್ರೆ ಈ ಮಾಧ್ಯಮಗಳ ಮೇಲೆ ತಗೊಳ್ತಾ ಇರೋಂತ ಈ ಗಿಗ್ ಆರ್ಡರ್ಗಳು ಅಥವಾ OSಗಳಾಗಿರ್ಬೋದು, ಸಾರ್ವಜನಿಕರ ಪರವಾಗಿ, ಕನ್ನಡಿಗರ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ ನಾವು ಕೂಡ ಒಂದು ರೆಪ್ರೆಸೆಂಟೇಷನ್ ಆಗುತ್ತೆ. ದಯಮಾಡಿ ಕೈ ಜೋಡ್ಸಕ್ಕೆ ಇಚ್ಛೆ ಇರುವಂತ ವಕೀಲರು, ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ, ವಾಟ್ಸ್ಆಪ್ ನಂಬರು 7996500932. ನನ್ನ ಮೊಬೈಲ್ ನಂಬರ್ ಹೇಳ್ತೀನಿ, 7996500932. ಇದು ನನ್ನ ವಾಟ್ಸ್ಆಪ್ ನಂಬರು. ನಾವು ನಮ್ಮ ಕೈಲಾಗಿದ್ದಂತ ಮಾಡ್ತಾ ಇದೀವಿ. ನನ್ನ ಮೇಲೆ ಕೂಡ ಎಕ್ಸ್ಪಾರ್ಟಿ ಇಂಜೆಕ್ಷನ್ ತಗೊಂಡ್ಬಂದಿದ್ದಾರೆ ಹರ್ಷವರ್ಧನ್ ಜೈನು. ಸೊ ಇದಕ್ಕೆ ಒಂದಷ್ಟು ವಕೀಲರು ಕೈ ಜೋಡಿಸಿದ್ರೆ ಸಮಾಜ ನಿಮ್ಮ 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 ಇವತ್ತು ವಕೀಲರ ಅವಶ್ಯಕತೆ, ಈ ಕೇಸ್ಗೆ ಸಮಾಜ ನಿಮ್ಮನ್ನು ಕೇಳ್ತಾ ಇದೆ. ಏನೋ ದೊಡ್ಡ ಮನ್ಸು ಮಾಡಿ ಯಾಕಂದ್ರೆ ದಿನ ನಮ್ಮ ಜೀವನಕ್ಕೋಸ್ಕರ ದುಡಿಯೋದಿದ್ದೇ ಇದೆ, ಫೈಟ್ ಮಾಡೋದಿದ್ದೇ ಇದೆ. ಸಾಮಾಜಿಕವಾಗಿ ಈ ಒಂದು ಐ ಥಿಂಕ್ ಈ ಹತ್ಯಾಕಾಂಡ ಏನಿದೆ, ಧರ್ಮಸ್ಥಳದ ಹೆಣ್ಣು ಮಕ್ಕಳ ಕಿಡ್ನಾಪ್, ಅತ್ಯಾಚಾರ, ಕೊಲೆ ಮುಚ್ಚಾಕುವಂತ ಕೇಸ್ ಏನಿದೆ, ಇದ್ರಲ್ಲಿ ಸಿವಿಲ್ ಸೂಟ್ಸ್ ಹಾಕೋದು, ಗಿಗ್ ಆರ್ಡರ್ ತಗೊಂಬರೋದು. ಥರ್ಡ್ ಇಯರ್ ಎಸ್ ಗಾನ್ ಟು ಸುಪ್ರೀಂ ಕೋರ್ಟ್ ರೀಡೈರೆಕ್ಟ್ ಮಾಡಿದೆ, ಏನೋ ಇದಕ್ಕೋಗಿ ಹೈಕೋರ್ಟ್ಗೆ ಹೋಗಿ ಅಂತ. ಸೊ ಸಾರ್ವಜನಿಕರು ಮತ್ತೆ ಧ್ವನಿ ಮಾಡೋಂಥವ್ರಿಗೆ ಎಲ್ಲೋ ಒಂದು ಕಡೆ ಇದೊಂಥರ ಭಯ, ಯಾಕೆ ಬೇಕಪ್ಪ ಕೋರ್ಟ್ ಇಂದ ಇದೆಲ್ಲ ತಗೊಂಡ್ಬರ್ತಾರೆ ಅಂತೇಳಿ ಮಾತಾಡೋರ್ನ ಬಾಯಿ ಮುಚ್ಚುವಂತ ಕೆಲಸ ಆಗ್ತಾ ಇದೆ. ಒಂದಷ್ಟು ಜನ ವಕೀಲರು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದ್ರೆ ಖಂಡಿತವಾಗಿ ಈ ಧರ್ಮಸ್ಥಳದ ಟೀಮ್ ಏನಿದೆ, ಈ OSಗಳು ತಗೊಂಡ್ಬಂದು OS ಹಾಕಿ ಎಕ್ಸ್ಪಾರ್ಟ್ ಇಂಜೆಕ್ಷನ್ ಏನ್ ಮಾಡ್ತಾ ಇದಾರೆ,